ಸಂತೋಷ್ ಲಾಡು ಮೈ ತುಂಬಾ ಈ ಮೈನಿಂಗ್ ದುಡ್ಡು ಮೆತ್ಕೊಬಿಟ್ಟಿದ್ಯಲ್ಲ, ಆ ದುಡ್ಡಿನ ಮದ ಹಂಗ್ ಮಾಡಿಸುತ್ತೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಸಂತೋಷ್ ಲಾಡ್ ಸಾಹೇಬ್ರು ಸರ್ ನಮ್ಮ ಭಾಗಕ್ಕ ಒಂದು ದೇವರಿದ್ದಂಗೆ ಸರ್. 10,000 ಬೋರ್ವೆಲ್ಗಳನ್ನು ರೈತರಿಗೆ ಕೊರೆಸಿಕೊಟ್ಟಾರೆ ಅಂದ್ರೆ 10,000 ಕುಟುಂಬಗಳು ಉದ್ಧಾರ. ಅದು ಒಂದ್ 17-18 ವರ್ಷದವ್ರಿಗೆ ಅವ್ರು ಸಾಮೂಹಿಕ ಮದ್ವಿ ಮಾಡಿರೋದು, ಇವ್ರು ಊಟ ಮಾಡಿ ಬಂದ್ ಹೇಳಿದವ್ರು ಪ್ರತಿ ಒಬ್ರು ಹೇಳಿದ್ರು ಅಷ್ಟು ಸಾಮೂಹಿಕ ಮದ್ವಿ ಮಾಡ್ಕೊತಾರೆ. ಪ್ರತಿದಿನ ಆಟೋ ಡ್ರೈವರ್ಗೆ ಒಳ್ಳೆ ನಮ್ಮ ಎಲ್ಲಾ ಜನಗಳಿಗೆ ಚೆನ್ನಾಗಿ ಊಟ ಕೊಟ್ಟು ನೀರು ಕೊಟ್ಟು ಒಳ್ಳೆ ವ್ಯವಸ್ಥೆ ಮಾಡ್ತಾ ಇದಾರೆ ಸರ್. ನಮ್ಗೆಲ್ಲ ದೇವರಂತ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಫ್ರೀಯಾಗಿ KSIS ಕೋಚಿಂಗ್ ಕೊಡ್ತಾ ಇದ್ದೀರಾ, ಅದರಿಂದ ನಮ್ಗೆಲ್ಲ ತುಂಬಾನೇ ಹೆಲ್ಪ್ ಆಗ್ತಿದೆ. ಯಾರು ಏನು ಹೆಲ್ಪ್ ಮಾಡೋದಿಲ್ಲ ಮೇಡಮ್, ಯಾರು ಬರಲ್ಲ ಅಂತಂದ್ರೆ ಒಬ್ರು ಮಿನಿಸ್ಟ್ರಿ ಅವ್ರು ನಮ್ ಫೋನ್ ಎತ್ತದ್ರಿ ಅವ್ರು. ಇವತ್ತಿಗೂ ಯಾವ ಸಚಿವರನ್ನು ನಾನು ಈ ರೀತಿ ನೋಡ್ಲಿಲ್ಲ. ನಮ್ಮಂತ ಕಲಿಯೋ ವ್ಯಕ್ತಿಗಳಿಗೆ ಧೈರ್ಯ ಮೇಡಮ್, ಭರವಸೆ ಅವರ ಬಂಧು ಅಂತ ಹೇಳಿ ನೆನಪು ಬರ್ತೈತಿ ಸಂತೋಷ್ ಲಾಡ್ ಅಂತ ಹೇಳಿ. ಅವ್ರು ಬಡವರು ಯಾವಾಗಿದ್ರು ಬಡವ್ರ ಮುಂದೆ ಇದನ್ನ ಮಾಡಿ ಅವರು ಹೆಲ್ಪ್ ಮಾಡ್ತಾರೆ ಯಾವ್ದು ಬಡವರಿಗಾಗಿ. ಲಾಡ್ ಸಾಹೇಬ್ರು ನಮ್ಗೆ ಅಷ್ಟ ಅಂತಲ್ರಿ, ಧಾರವಾಡ ಜಿಲ್ಲಾ ಆಗ್ಲಿ ಬೇರೆ ಜಿಲ್ಲಾ ಆಗ್ಲಿ ಯಾರೋ ಹೋಗಿ ಏನೋ ಕೇಳಿದ್ರು ಅವ್ರಿಗೆ ಸಹಾಯ ಮಾಡ್ತಾರ. ನಾನು ಬಹಳ ಮಿನಿಸ್ಟ್ರಿಗೆ ನೋಡಿದ್ದೀನಿ, ಸಡನ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ. ಅರ್ಧ ಗಂಟೆಯಲ್ಲಿ ನಮ್ ಕಾಲ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ರಿಲೇಷನ್ ಒಳಗೆ ಯಾರು ಹೆಲ್ಪ್ ಮಾಡಲ್ಲ, ಅದನ್ನ ನೀವು ನಂಬ್ಕೊಂಡು ಇಷ್ಟು ಕೊಡ್ತಿರಲ್ಲ ಸರ್, ವೆರಿ ಗ್ರೇಟ್. ಇದೇ ರೀತಿ ಸುಮಾರು ಜನಕ್ಕೆ ಮಾಡಿದಾರೆ ಅವರು. ಮತ್ತೆ ಇಂತ ಹೆಲ್ಪ್ ಮಾಡ್ತಾನ ಬಳಕ ಮತ್ತ ಅವ್ ಬಿಟ್ಟು ಏನ್ ಮಾಡುದು. ಗಾಡಿ ಬರ್ತೈತ್ರಿ ದವಾಖಾನೆ, ಎಲ್ಲರಿಗೂ ನೋಡ್ ಹೋಗ್ತಾರ್ರಿ. ಸರ್ ಹೆಲ್ಪಿಂಗ್ ನೇಚರ್ ಎಲ್ಲಾರು ಹೇಳ್ತಾರೆ, ಎಲ್ಲರೂ ಹೇಳೋದೇ ಬೇಡ, ಸಣ್ಣ ಮಕ್ಕಳು ಹೇಳ್ತಾರೆ. ಸಾಹೇಬರು ಸೋತ್ರು ನಮ್ ಕೊಡೋದಾರ ಗೆದ್ರು ನಮ್ ಕೊಡೋದಾರ. ಅವ್ರ ಒಂದು ಉದ್ದೇಶ ಏನೈತೆ ಅಂದ್ರೆ ಜನ ಅಭಿವೃದ್ಧಿ ಆಗ್ಬೇಕು. ಅವ್ರ ದೇವ್ರು ಸರ್, ಅವ್ರ ದೇವ್ರು ಅವ್ರ ಇಂಚ ನಮಗೆ ತುತ್ತಾನ ಸರ್.